ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ದುರ್ವಾದಿಧ್ವಾಂತರವಜೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಹರಿ ಓಂ. ಅನಂತ ಗುಣ ಪರಿಪೂರ್ಣನಾದ ಪರಮಾತ್ಮನ ಗುಣಗಳನ್ನು ವೇದಗಳಲ್ಲಿ, ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಹೀಗೆ ಅನೇಕ ವರ್ಣನೆಯನ್ನು ಮಾಡಿದ್ದಾರೆ. ಹಾಗಾದರೆ ಆ ಭಗವಂತನ ಗುಣಗಳನ್ನು ಚಿಂತನೆಯನ್ನು ಮಾಡಿ ಸ್ಮರಣೆಯನ್ನು ಮಾಡ್ತಾ ಆ ಭಗವಂತನ ಉಪಾಸನೆಯನ್ನು ಮಾಡಿದಾಗ ನಮಗೆ ಅನಂತವಾದ ಫಲ ಇದೆ. ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದ್ ಆಚಾರ್ಯರು ಹೇಳಬೇಕಾದ್ರೆ ಒಂದು ಮಾತನ್ನು ಹೇಳುತ್ತಾರೆ. ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನಕರಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ. ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಅಂದರೆ ನಾವು ಹಿರಿಯರನ್ನು, ದೇವರನ್ನು ಸ್ತೋತ್ರವನ್ನು ಮಾಡಬೇಕಾದ್ರೆ ಉನ್ನತ ಪ್ರಾರ್ಥಿತ ಅಂತ ಹೇಳ್ತಾರೆ. ದೊಡ್ಡವರು, ಜ್ಞಾನಿಗಳು ಉಪಾಸನೆಯನ್ನು ಮಾಡಿದ ರೀತಿಯಲ್ಲಿ ನಾವು ಮಾಡಬೇಕಂತೆ. ನಮಗೆ ಮನಸ್ಸಿಗೆ ಬಂದ ಹಾಗೆ ನಾವೇ ಒಂದು ಹಾಡನ್ನು ಸೃಷ್ಟಿಯನ್ನು ಮಾಡಿ, ನಮಗೆ ಬಂದಂತಹ ಒಂದು ಸ್ತೋತ್ರವನ್ನು ರಚನೆಯನ್ನು ಮಾಡಿ ಭಗವಂತನನ್ನು ಸ್ತೋತ್ರ ಮಾಡಿದರೆ ಭಗವಂತ ಮೆಚ್ಚೋದಿಲ್ಲ. ಅದಕ್ಕಾಗಿಯೇ ಶ್ರೀಮದಾಚಾರ್ಯರು ಹೇಳಿದರು, ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ. ನಾವು ಅಂದುಕೊಂಡದ್ದು ಎಲ್ಲವೂ ಜರಗಬೇಕಾದರೆ, ನಡೆಯಬೇಕಾದರೆ ಆ ಉತ್ತಮರ ಶ್ಲೋಕಗಳನ್ನು, ಉತ್ತಮರು ಮಾಡಿದಂತಹ ಸ್ತೋತ್ರಗಳನ್ನು ನಾವು ಪಠನೆಯನ್ನು ಮಾಡಿದಾಗ ಆಗ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಯಾವ ರೀತಿಯಲ್ಲಿ ನಮಗೆ ಭಗವಂತನ ಅನುಗ್ರಹ ಬೇಕೋ ಅದರಂತೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವೂ ಕೂಡ ಬೇಕು. ಹಾಗಾದರೆ ಆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ನಮಗಾಗಬೇಕಾದರೆ ಆ ಲಕ್ಷ್ಮೀದೇವಿಯ ಗುಣಗಳ ಚಿಂತನೆಯನ್ನು ನಾವು ಮಾಡಬೇಕು. ಎಂತಹ ಮಹಾಲಕ್ಷ್ಮೀ ದೇವಿಯರು! ಯಾವ ಭಗವಂತನ ಗುಣಗಳು ಅಂತ ಇದೆಯೋ ಆ ಗುಣಗಳನ್ನು ಬಿಟ್ಟು ಭಗವಂತನ ಜೊತೆಯಲ್ಲಿಯೇನೆ ಅನಂತ ಅವತಾರಗಳನ್ನು ತೆಗೆದುಕೊಳ್ಳುತ್ತಾಳೆ. ಭಗವಂತ ಎಷ್ಟೆಷ್ಟು ರೂಪಗಳನ್ನು ತೆಗೆದುಕೊಳ್ಳುತ್ತಾನೋ ಅಷ್ಟಷ್ಟು ರೂಪಗಳಿಂದ ಸಹಿತಳಾಗಿಲ್ಲ ಮಹಾಲಕ್ಷ್ಮೀ ದೇವಿಯರು ಸೇವೆಯನ್ನು ಮಾಡುತ್ತಾರೆ. ಹೇಗೆ ಸೇವೆಯನ್ನು ಮಾಡುತ್ತಾರೆ ಅಂದರೆ ಛತ್ರ ಚಾಮರ ವ್ಯಜನ ಪರ್ಯಂತ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು. ಏನು ಧನ್ಯಳೋ ಲಕುಮಿಯಂಥ ಮಾನ್ಯಳೋ. ಅಂದರೆ ಯಾವ ಯಾವ ರೂಪಗಳು ಇದೆಯೋ ಭಗವಂತನ ಸೇವೆಗಾಗಿ ಅಂತ ದೇವರ ವಸ್ತ್ರ ಇದೆ, ಭಗವಂತನ ಕಿರೀಟ ಇದೆ, ಛತ್ರ ಚಾಮರ ವ್ಯಜನ ಪರ್ಯಂಕ ಏನೇನಿದೆಯೋ ಎಲ್ಲ ರೂಪಗಳಿಂದಲೂ ಕೂಡ ಲಕ್ಷ್ಮೀದೇವಿ ಇದ್ದು
ಸೇವೆಯನ್ನು ಮಾಡ್ತಾಳೆ, ಭಗವಂತನ ಸೇವೆಯನ್ನು. ಹಾಗಾದರೆ ದೇಶ ಕಾಲ, ಯಾವ ಯಾವ ದೇಶದಲ್ಲಿ ಭಗವಂತ ಇರ್ತಾನೋ ಆಯಾ ಎಲ್ಲ ದೇಶಗಳಲ್ಲಿಯೂ ಕೂಡ ಮಹಾಲಕ್ಷ್ಮೀ ದೇವಿ ಇರ್ತಾಳೆ. ಕಾಲ, ಭಗವಂತ ಯಾವ ಯಾವ ಕಾಲಗಳಲ್ಲಿ ಇರ್ತಾನೋ ಆ ಎಲ್ಲ ಕಾಲಗಳಲ್ಲಿಯೂ ಮಹಾಲಕ್ಷ್ಮೀ ದೇವಿಯೂ ಇರ್ತಾಳೆ. ಆದರೆ ದೇಶತಃ ಕಾಲತಃ ಗುಣತಃ ಅಂದಾಗ ಮಾತ್ರ, ಗುಣಗಳು ಮಾತ್ರ ಭಗವಂತನಿಗೆ ಸಮಾನಳು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಲಕ್ಷ್ಮೀದೇವಿಯೇ ಅನಂತ ಭಗವಂತನ ಅನಂತ ಗುಣಗಳನ್ನು ಈಗಲೂ ಎಣಿಸ್ತಾ ಇದ್ದಾಳೆ. ಅದು ಮುಗಿತಾ ಇಲ್ಲ, ಮುಗಿಯೋದು ಇಲ್ಲ. ಅಂತಹ ಗುಣಗಳು ಯಾವುದರಲ್ಲಿ ಇವೆ ಅಂತಂದರೆ ಆ ಭಗವಂತನ ಗುಣಗಳು ಇದೆ. ಹಾಗಾದರೆ ಭಗವಂತನ ದೇಶದಲ್ಲಿ, ಭಗವಂತ ಇದ್ದ ದೇಶದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ, ಭಗವಂತ ಇದ್ದ ಕಾಲದಲ್ಲಿ ಮಹಾಲಕ್ಷ್ಮೀ ದೇವಿಯರು ಇರ್ತಾರೆ. ಆದರೆ ಭಗವಂತನಲ್ಲಿ ಇರುವ ಗುಣಗಳು ಎಷ್ಟಿದೆಯೋ ಅಷ್ಟೆಲ್ಲ ಗುಣಗಳು ಕೂಡ ಲಕ್ಷ್ಮೀದೇವಿಯಲ್ಲಿ ಇದೆ ಅಂತ ಮಾತ್ರ ಅಲ್ಲ. ಅನಂತ ಗುಣ ಪರಿಪೂರ್ಣನಾದವನು ಭಗವಂತನಾದರೆ ಸ್ವಲ್ಪ ಕಡಿಮೆ ಆದವಳು, ಕಡಿಮೆ ಗುಣಗಳಿಂದ ಕೂಡಿದವಳು ಈ ಯಾವ ಮಹಾಲಕ್ಷ್ಮೀ ದೇವಿಯರು ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು. ಹೀಗೆ ಒಟ್ಟು ಪ್ರಮಾಣ ಪದ್ಧತಿಯಲ್ಲಿ, ಪ್ರಮಾಣ ಚಂದ್ರಿಕೆಯಲ್ಲಿ ಆ ಭಗವಂತನ ಚರಿತ್ರೆಯನ್ನು, ಭಗವಂತನ ಗುಣಗಳನ್ನು ಹೇಳಿದ ನಂತರದಲ್ಲಿ ಆ ಲಕ್ಷ್ಮೀದೇವಿಯ ಬಗ್ಗೆ ವರ್ಣನೆಯನ್ನು ಮಾಡ್ತಾ ಆ ಲಕ್ಷ್ಮೀದೇವಿಯ ಗುಣಗಳು ಏನು ಅನ್ನೋದನ್ನು ವರ್ಣನೆಯನ್ನು ಮಾಡುತ್ತಾರೆ. ಹಾಗಾದರೆ ಆ ವೇದಗಳಲ್ಲಿ ವರ್ಣನೆಯನ್ನು ಮಾಡಿದ ಭಗವಂತನ ಗುಣಗಳೇನಿದೆಯೋ ಆ ಎಲ್ಲ ಗುಣಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ಲಕ್ಷ್ಮೀದೇವಿಯನ್ನು ಕೂಡ ವರ್ಣನೆಯನ್ನು ಮಾಡುತ್ತೆ. ಅಂಬೃಣಿ ಸೂಕ್ತ, ಮಹಾಲಕ್ಷ್ಮೀ ದೇವಿಯ ಸ್ತೋತ್ರ ಹಾಗೂ ವಿಶೇಷವಾಗಿ ಶ್ರೀ ಸೂಕ್ತ, ಹೀಗೆ ಅನೇಕ ಸೂಕ್ತಗಳಲ್ಲಿ ಲಕ್ಷ್ಮೀದೇವಿಯ ವರ್ಣನೆಯೂ ಕೂಡ ಬಂದಿದೆ. ಅಂತಹ ಮಹಾಲಕ್ಷ್ಮೀ ದೇವಿಯ ಚಿಂತನೆ ಯಾವಾಗಲೂ ನಾವು ಮಾಡಬೇಕಾದದ್ದು. ವಾಗಭಿಮಾನಿಯಾದವಳು ಮಹಾಲಕ್ಷ್ಮೀ ದೇವಿಯರು, ಸಾಧಾರಣ ಅಲ್ಲ. ಅವಳ ಗುಣಗಳನ್ನು ನಾವು ತಿಳಿತಾ ಹೋದರೆ ಬ್ರಹ್ಮಾದಿಗಳೇ ತಿಳಿದು ತಿನ್ಕಾಡುತ್ತಾರೆ. ಇನ್ನೂ ಅವರ ಕಡೆಯಿಂದ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಇನ್ನು ನಾವು ಯಾವ ಗಿಡದ ತೊಪ್ಪಲ್ಲವ್ರೆ. ಹಾಗಾದರೆ ಆ ಲಕ್ಷ್ಮೀದೇವಿಯ ಗುಣಗಳು ಅತ್ಯದ್ಭುತವಾದಂತಹ ಗುಣಗಳು, ಅನಂತ ಗುಣಗಳಿಂದ ಪೂರ್ಣಳಾಗಿದ್ದಾಳೆ ಈ ಮಹಾಲಕ್ಷ್ಮೀ ದೇವಿಯರು ಕೂಡ. ಬ್ರಹ್ಮದೇವರ ಅಂದರೆ ಯಾವ ಚತುರ್ಮುಖ ಬ್ರಹ್ಮನಲ್ಲದೆ ಸಾಕ್ಷಾತ್ ಪರಬ್ರಹ್ಮನಾದಂತಹ ಪರಮಾತ್ಮನ ಗುಣಗಳಿಗಿಂತಲೂ ಕಡಿಮೆಯಾದಂತಹ ಹಾಗೂ ಚತುರ್ಮುಖ ಬ್ರಹ್ಮದೇವರಿಗಿಂತಲೂ ಅನಂತ ಗುಣಗಳಿಂದ ಪೂರ್ಣಳಾದಂಥವಳು ಈ ಯಾವ ಮಹಾಲಕ್ಷ್ಮೀ ದೇವಿಯರು. ಅದಕ್ಕಾಗಿಯೇ ಪುರಂದರದಾಸರೂ ಕೂಡ ವರ್ಣನೆಯನ್ನು ಮಾಡುತ್ತಾರೆ. ಕೋಟಿ ಗುಣದಿಂದ ಅಧಿಕ ಶಕ್ತಳು ಶ್ರೀರಮ ಅಂತ. ಅಂದರೆ ವಾಯುದೇವರೇ ಬ್ರಹ್ಮರು, ವಾಯುದೇವರು ಹಾಗೂ ಬ್ರಹ್ಮದೇವರು ಇಬ್ಬರದು ಒಂದೇ ಪಟ್ಟ. ಅವರಲ್ಲಿಯೂ ಕೂಡ ಅನಂತ ಗುಣಗಳು ಇವೆ. ಆ ಅನಂತ ಗುಣಗಳಿಗಿಂತಲೂ ಕೂಡ ಅನಂತವಾದ ಗುಣಗಳು ಯಾರಲ್ಲಿ ಇವೆ? ಈ ಮಹಾಲಕ್ಷ್ಮೀ ದೇವಿಯಲ್ಲಿ ಇದೆ ಅಂತ ವರ್ಣನೆಯನ್ನು ಮಾಡ್ತಾರೆ. ಅಂತಂದರೆ ಆ ಮಹಾಲಕ್ಷ್ಮೀ ದೇವಿ ಎಂತಹ ಭಗವಂತನ ಕಾರುಣ್ಯ ಪಾತ್ರಳು, ನಮ್ಮೆಲ್ಲರ ಮೇಲೆ ಎಷ್ಟು ಅನುಗ್ರಹವನ್ನು ಮಾಡ್ತಾಳೆ. ಹಾಗಾದರೆ ಆ ಲಕ್ಷ್ಮೀದೇವಿಯನ್ನು ನಾವು ಕೊಂಡಾಡಬೇಕಾದರೆ ಎಷ್ಟು ಸ್ತೋತ್ರ ಮಾಡಿದರೂ ಮುಗಿಯೋದಿಲ್ಲ. ಆ ಲಕ್ಷ್ಮೀದೇವಿಗೆ ಒಂದು ಬಹಳ ಇಷ್ಟವಾದದ್ದು ಅಂತೆ, ದಾಸರೇ ವರ್ಣನೆಯನ್ನು ಮಾಡ್ತಾರಲ್ಲ, ಸಾಮಗಾಯನ ಪ್ರಿಯಳೇ. ಅವಳು ಸಾಮಗಾಯನ ಅಂದರೆ ಅತ್ಯಂತ ಪ್ರೀತಿ ಅಂತ ಅವಳಿಗೆ. ಹೀಗಾಗಿ ಅಂತಹ ಮಹಾಲಕ್ಷ್ಮೀ ದೇವಿಯ ಅನೇಕ ಗುಣಗಳು, ಅನೇಕ ಸ್ತೋತ್ರಗಳು ಕೂಡ ಇವೆ. ಅದರಲ್ಲಿ ಒಂದು ಪ್ರಧಾನವಾದದ್ದು ಲಕ್ಷ್ಮೀ ಹೃದಯ ಅಂತ. ಆ ಲಕ್ಷ್ಮೀ ಹೃದಯದ ಬಗ್ಗೆ ವರ್ಣನೆಯನ್ನು ಮಾಡ್ತಾ ಆದಿತ್ಯ ಪುರಾಣದಲ್ಲಿ ಬಂದಂತಹ ಒಂದು ವಿಶಿಷ್ಟವಾದಂತಹ ಒಂದು ಸ್ತೋತ್ರ, ಲಕ್ಷ್ಮೀದೇವಿಯ ಹೃದಯ ಅಂದರೆ ಕವಚ, ಲಕ್ಷ್ಮೀ ಕವಚ ಅಂತ ಅದನ್ನು ಕರೀತಾರೆ. ನಾರಾಯಣ ಹೃದಯ, ಲಕ್ಷ್ಮೀ ಹೃದಯ ಹಾಗೂ ಮತ್ತೆ ನಾರಾಯಣ ಹೃದಯ, ಹೀಗೆ ಸಂಪುಟಾಕಾರವಾಗಿ ಅದನ್ನು ಸ್ತೋತ್ರವನ್ನು ಪಠನೆಯನ್ನು ಮಾಡಬೇಕು ಅಂತ ಇದೆ. ನಾರಾಯಣ ಹೃದಯದಲ್ಲಿ ಹೇಳಬೇಕಾದ್ರೆ ಮಾತನ್ನು ಹೇಳುತ್ತಾರೆ, ಒಂದು ವೇಳೆ ಏನಾದರೂ ಲಕ್ಷ್ಮೀ ಹೃದಯದ ಪಾರಾಯಣವನ್ನು ಮಾತ್ರ ಮಾಡಿದರೆ ಲಕ್ಷ್ಮೀ ಕ್ರುಧ್ಯತಿ ಸರ್ವದಾ, ಲಕ್ಷ್ಮೀದೇವಿ ಸಿಟ್ಟಿಗೆ ಬರ್ತಾಳೆ ಅಂತೆ.
ಹೀಗಾಗಿ ಬರೀ ಲಕ್ಷ್ಮೀದೇವಿಯ ಸ್ತೋತ್ರ ಅಂದರೆ ಲಕ್ಷ್ಮೀ ಹೃದಯ ಮಾತ್ರ ಪಾರಾಯಣವನ್ನು ಯಾವತ್ತಿಗೂ ಮಾಡಬಾರದು. ನಾರಾಯಣ ಹೃದಯವನ್ನು ಮಾಡಿ ಮೊದಲಿಗೆ, ತದನಂತರದಲ್ಲಿ ಲಕ್ಷ್ಮೀ ಹೃದಯವನ್ನು ಮಾಡಿ, ತದನಂತರದಲ್ಲಿ ಮತ್ತೆ ನಾರಾಯಣ ಹೃದಯವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಪುರಾಣಗಳಲ್ಲಿ ಹೇಳಿದ್ದಾರೆ. ಆದರೆ ನಮ್ಮ ಸಮಯ ಬಹಳ ಕಡಿಮೆ ಇದೆ. ಆದರೆ ಆ ಲಕ್ಷ್ಮೀ ಹೃದಯದಲ್ಲಿ ಒಟ್ಟಾರೆ ಸಂಪುಟಾಕಾರವಾಗಿ ಹೇಳಿದಾಗ ಕಡೆ ಪಕ್ಷ ಕೊನೆಯಲ್ಲಿ ಎಷ್ಟು ಶ್ಲೋಕಗಳಾಗಬಹುದು ಅಂದರೆ 150ರಿಂದ 160 ಶ್ಲೋಕಗಳಷ್ಟು ಆಗಬಹುದು. ಅಷ್ಟು ಹೇಳುವಷ್ಟು ಸಮಯ ಇಲ್ಲ. ಹಾಗಾದರೆ ಆ ಲಕ್ಷ್ಮೀದೇವಿಯ ಸ್ತೋತ್ರವನ್ನಾದರೂ ನಾನು ಪಠನೆಯನ್ನು ಮಾಡಬೇಕು, ಆ ಪುಣ್ಯವೇ ನನಗೆ ಬರಬೇಕು. ಹಾಗಾದರೆ ನಾನೇನು ಮಾಡಬೇಕು ಅಂತ ಕೇಳಿದಾಗ ಮತ್ತೆ ಅದೇ ಪುರಾಣವೇ ಸಂಕ್ಷಿಪ್ತವಾದ ಲಕ್ಷ್ಮೀ ಹೃದಯ ಸ್ತೋತ್ರವನ್ನು ನಮಗೆ ಅನುಗ್ರಹವನ್ನು ಮಾಡಿಕೊಡ್ತಾರೆ. ಹಾಗಾದರೆ ಅದೇ ವೇದವ್ಯಾಸ ದೇವರು ರಚನೆಯನ್ನು ಮಾಡಿಕೊಡ್ತಾರೆ. ಎಂತಹ ಅದ್ಭುತ! ಏನಿರೋದು ಒಂದು 4-5 ಶ್ಲೋಕಗಳಲ್ಲಿ ಇರುವಂತಹ ಈ ಸಂಕ್ಷಿಪ್ತ ಲಕ್ಷ್ಮೀ ಹೃದಯ ಸ್ತೋತ್ರದ ಪಾರಾಯಣವನ್ನು ನಾವು ನಿತ್ಯದಲ್ಲಿ ಮಾಡೋದರಿಂದ ಎಂತಹ ಐಶ್ವರ್ಯ, ವಿಪುಲವಾದ ಐಶ್ವರ್ಯ, ಜ್ಞಾನ, ಮೋಕ್ಷದ ದಾರಿ ಎಲ್ಲವನ್ನೂ ತೋರಿಸುವವಳು ಯಾರು ಅಂತಂದರೆ ಈ ಮಹಾಲಕ್ಷ್ಮೀ ದೇವಿ. ಅಂತಹ ಸ್ತೋತ್ರದ ಪಾರಾಯಣವನ್ನು ಮಾಡೋದರಿಂದ ಸಕಲ ಸಂಪತ್ತೂ ದೊರೆಯುವಂತಹದ್ದು. ಹಾಗಾದರೆ ಆ ಸ್ತೋತ್ರವನ್ನು ಒಂದು ಬಾರಿ ಅದರ ಶ್ರವಣವನ್ನು ಮಾಡಿದರೂ ಕೂಡ ಅತ್ಯಂತ ಪವಿತ್ರತಮವಾದಂತಹ ಒಂದು ಸ್ತೋತ್ರ. ಆ ಸ್ತೋತ್ರವನ್ನು ಪಠನೆಯನ್ನು ಮಾಡೋಣ. ಮೊದಲಿಗೆ ಕೇಳೋಣ ಆ ಯಾವ ನಾಮಗಳು ಇವೆ, ಆ ಎಲ್ಲ ಲಕ್ಷ್ಮೀದೇವಿಯ ನಾಮಗಳನ್ನು ಚಿಂತನೆಯನ್ನು ಮಾಡ್ತಾ ಆ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ, ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ, ಶ್ರೀದೇವಿ ಪ್ರಥಮಂ ನಾಮ ದ್ವಿತೀಯಂ ಅಮೃತೋದ್ಭವ ತೃತೀಯಂ ಕಮಲಾ ಪ್ರೋಕ್ತ ಚತುರ್ಥಂ ಚಂದ್ರಲೋಚನ ಪಂಚಮಂ ವಿಷ್ಣುಪತ್ನಿ ಚ ಷಷ್ಠಂ ಶ್ರೀ ವೈಷ್ಣವೀ ತಥಾ ಸಪ್ತಮಂ ಚ ವರಾರೋಹ ಹ್ಯಷ್ಟಮಂ ಹರಿವಲ್ಲಭ ನವಮಂ ಶಾಂಗಿಣಿ ಪ್ರೋಕ್ತ ದಶಮಂ ದೇವದೇವಿಕಾ ಏಕಾದಶಂ ಮಹಾಲಕ್ಷ್ಮೀ ದ್ವಾದಶಂ ಲೋಕಸುಂದರಿ ಶ್ರೀಪದ್ಮಾ ಕಮಲಾ ಮುಕುಂದ ಮಹಿಷಿ ಲಕ್ಷ್ಮೀಸ್ತ್ರಿಲೋಕೇಶ್ವರಿ ಮಾ ಕ್ಷೀರಾಬ್ಧಿಸುತಾ ವಿರಿಂಚ ಜನನಿ ವಿದ್ಯಾಸರೋಜಾನನ ಸರ್ವಾಭೀಷ್ಟಫಲಪ್ರದೇತಿ ಸತತಂ ನಾಮಾನಿ ಯೇ ದ್ವಾದಶ ಪ್ರಾತಃ ಶುದ್ಧತರಾ ಪಠಂತ್ಯಭಿಮತಾನ್ ಸರ್ವಾನ್ ಲಭಂತೆ ಗುಣಾನ್ ಶ್ರೀಲಕ್ಷ್ಮೀ ಹೃದಯಂ ಚೈತತ್ ನಾಮದ್ವಾದಶಯುಗ್ಮಕಂ ತ್ರಿವಾರಂ ಪಠತೆ ಯಸ್ತು ಸರ್ವೈಶ್ವರ್ಯಮವಾಪ್ನುಯಾತ್. ಇತಿ ಶ್ರೀ ಸಂಕ್ಷಿಪ್ತ ಶ್ರೀ ಲಕ್ಷ್ಮೀ ಹೃದಯ ಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ. ಹಾಗಾದರೆ ಆ ಲಕ್ಷ್ಮೀದೇವಿಯ 12 ನಾಮಗಳನ್ನು ಚಿಂತನೆಯನ್ನು ಮಾಡಬಹುದು. ಎಷ್ಟೊತ್ತಾಗಬಹುದರೆ ಆ ಸ್ತೋತ್ರ ಪಾರಾಯಣವನ್ನು ಮಾಡೋದಕ್ಕೆ? ಒಂದು 2ರಿಂದ 3 ನಿಮಿಷ. ಆದರೆ ಸಿಗುವ ಫಲ ಎಷ್ಟು? ಅನಂತವಾದ ಫಲವನ್ನು ಆ ಲಕ್ಷ್ಮೀ ಭಗವಂತನ ಅನುಗ್ರಹದಿಂದ ತಾನು ಕೊಡ್ತಾಳೆ. ಹಾಗಾದರೆ ಅದರ ಒಂದೊಂದು ಶಬ್ದದ, ಒಂದೊಂದು ನಾಮದ ಮಹಿಮೆಯನ್ನು, ಅಂದರೆ ನಾವು ನಾಮದ ಉಚ್ಚಾರವನ್ನು ಮಾಡಬೇಕಾದರೆ ಅರ್ಥಾನುಸಂಧಾನವಾಗಿ ನಾವು ಮಾಡೋದರಿಂದಾಗಿ ಎಂತಹ ಪುಣ್ಯವನ್ನು ಆ ಲಕ್ಷ್ಮೀದೇವಿ ನಮಗೆ ಅನುಗ್ರಹವನ್ನು ಮಾಡ್ತಾಳೆ ಅಂತಂದರೆ, ಶ್ರೀದೇವಿ ಅಂತ ಆ ಲಕ್ಷ್ಮೀದೇವಿಯರಿಗೆ ಶ್ರೀ ಅಂತ ಕರೀತಾರೆ, ಶ್ರೀದೇವಿ ಅಂತ ಅವರನ್ನು ಕರೀತಾರೆ. ಶ್ರೀ ಅಂದರೆ ಏನು? ಸಂಪತ್ತು ಅಂತ ಅರ್ಥ. ಅದು ಜ್ಞಾನ ರೂಪವಾಗಿರಬಹುದು ಅಥವಾ ಸಂಪತ್ತಿನ ರೂಪವಾಗಿರಬಹುದು. ಪುತ್ರ ಪೌತ್ರ ಯಾವುದಾದ್ರೂ ಒಂದು ರೀತಿಯಾದಂತಹ ಸಂಪತ್ತು ನಮಗೆ ಬೇಕು ಅಂತಾದರೆ ಆ ಲಕ್ಷ್ಮೀದೇವಿಯನ್ನು ಶ್ರೀದೇವಿ ಅಂತ ಉಪಾಸನೆಯನ್ನು ಮಾಡಬೇಕು. ಶ್ರೀದೇವಿ ಪ್ರಥಮಂ ನಾಮ ದ್ವಿತೀಯಂ ಅಮೃತೋದ್ಭವ. ಅಮೃತಮಥನದ ಕಾಲದಲ್ಲಿ ಮಹಾಲಕ್ಷ್ಮೀದೇವಿಯರು ಪ್ರಾದುರ್ಭಾವವನ್ನು ಹೊಂದುತ್ತಾರೆ. ಯಾವಾಗ ಧನ್ವಂತರಿ ನಾಮಕ ಪರಮಾತ್ಮ ಶ್ರೇಷ್ಠವಾದ ಅಮೃತದ ಕಲಶವನ್ನು ಹಿಡಿದು ಬರ್ತಾನೋ, ಅದಕ್ಕಾಗಿ ಮಾಲೆಯನ್ನು ಹಿಡಿದು
ವಾದಿರಾಜಗುರು ಸಾರ್ವಭೌಮರು ತಮ್ಮ ಸ್ತೋತ್ರದಲ್ಲಿಯೇನೆ ವಿಶೇಷವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಹಾಗಾದರೆ ಎಂದೆಂದೂ ಬಾಡದಂತಹ ಮಾಲೆಯನ್ನು ಧಾರಣೆಯನ್ನು ಮಾಡಿರುತ್ತಾರೆ ಅಂತ ಲಕ್ಷ್ಮೀ ಶೋಭಾನದಲ್ಲಿ ವಾದಿರಾಜಗುರು ಸಾರ್ವಭೌಮರು ವರ್ಣನೆಯನ್ನು ಮಾಡುತ್ತಾರೆ. ಹೀಗಾಗಿ ಅಮೃತದ ಮಂಥನದ ಕಾಲದಲ್ಲಿ ಪ್ರಾದುರ್ಭಾವಗೊಂಡಂತಹ ಈ ಯಾವ ಮಹಾಲಕ್ಷ್ಮೀ ದೇವಿಯರು ಸಾಕ್ಷಾತ್ ಭಗವಂತನನ್ನು ವರಿಸಿಕೊಳ್ಳುತ್ತಾರೆ. ಎಂತಹ ಭಗವಂತ! ಧನ್ವಂತರಿ. ಆ ಧನ್ವ ಅಂತಂದರೆ ಪಾಪಗಳು, ಧನ್ವ ಅಂದರೆ ರೋಗಗಳು. ಅಂದರೆ ರೋಗಗಳನ್ನು ಪಾಪಗಳನ್ನು ತರತಿ ನಾಶವನ್ನು ಮಾಡ್ತಾನೆ, ನಮ್ಮಲ್ಲಿರುವಂತಹ ಜ್ಞಾನವನ್ನು ಕೊಡ್ತಾನೆ, ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ, ಅಜ್ಞಾನವನ್ನು ಕಳೀತಾನೆ, ಜ್ಞಾನವನ್ನು ನೀಡುತ್ತಾನೆ. ಅಂತಹ ಅನಂತ ಗುಣ ಪರಿಪೂರ್ಣನಾದಂತಹ ಪರಮಾತ್ಮನನ್ನು ಒಲಿಸಿಕೊಳ್ಳುತ್ತಾಳೆ ಈ ಯಾವ ಮಹಾಲಕ್ಷ್ಮೀ ದೇವಿಯರು. ಅಂತಹ ಲಕ್ಷ್ಮಿಗೆ ಅಮೃತೋದ್ಭವ ಅಂತ ಕರೆದಿದ್ದಾರೆ. ತೃತೀಯಂ ಕಮಲಾ ಪ್ರೋಕ್ತ ಅಂತ. ಏನಿದು ಕಮಲ ಅಂತಂದರೆ ಏನು? ಕಮಲೋದ್ಭವಳು ಅಂತ ಶ್ರೀನಿವಾಸದ ಕಲ್ಯಾಣದಲ್ಲಿಯೂ ನಾವು ಕೇಳ್ತೇವೆ. ಪದ್ಮಾವತಿ ಅವತಾರ ಮಾಡಿದ್ದು ಹೇಗೆ ಅಂತಂದರೆ ಕಮಲದಿಂದ ಉತ್ಪತ್ತಿ, 1000 ದಳದ ಕಮಲದಲ್ಲಿ ಬಂದಳು ಅಂತ ಹೇಳುತ್ತೇವೆ. ಹೀಗಾಗಿ ಆ ಲಕ್ಷ್ಮೀದೇವಿಯನ್ನು ಕಮಲೋದ್ಭವಳು ಅಂತ ಚಿಂತನೆಯನ್ನು ಮಾಡಬೇಕಂತೆ. ನೋಡ್ರಿ, ನಮಗೆ ಯಾವುದು ಬೇಕೋ ನಾವು ಅದನ್ನು ಆ ಥರ ಉಪಾಸನೆಯನ್ನು ನಾವು ಮಾಡಬೇಕು. ಹಾಗಾದರೆ ನಮಗೆ ಉತ್ತಮವಾದ ಸಂತಾನ ಇತ್ಯಾದಿಗಳು ಆಗಬೇಕು ಅಂತಾದರೆ ಆ ಲಕ್ಷ್ಮೀದೇವಿಯರ ಉಪಾಸನೆಯನ್ನು ಆ ಪ್ರಕಾರವಾಗಿ ಚಿಂತನೆಯನ್ನು ಮಾಡಬೇಕು. ಆಗ ನಮಗೆ ವಿಶೇಷವಾದಂತಹ ಯೋಗ್ಯವಾದಂತಹ ಸಂತಾನಗಳು ಆಗ್ತಾವೆ ಅಂತ ಹೇಳುತ್ತಾರೆ. ಇನ್ನು ಚತುರ್ಥಂ ಚಂದ್ರಲೋಚನ. ಚಂದ್ರ ಅಂತಂದರೆ ಏನು? ನಾವು ನಿತ್ಯದಲ್ಲಿ ಬೆಳದಿಂಗಳನ ಚಂದ್ರನನ್ನು ನಾವು ನೋಡ್ತೇವೆ. ಪರಿಪೂರ್ಣನಾದ ಚಂದ್ರನನ್ನು, ಹುಣ್ಣಿಮೆಯ ಚಂದ್ರನ ಬೆಳದಿಂಗಳು ಎಷ್ಟು ಸುಂದರವಾಗಿ ಇರುತ್ತದೆಯೋ ಅದರಂತೆ ಲೋಚನ ಅಂದರೆ ಕಣ್ಣುಗಳುಳ್ಳವಳು ಅಂತ. ಚಂದ್ರಲೋಚನ, ಚಂದ್ರನಂತೆ ಹೊಳೆಯುವಂತಹ ಕಣ್ಣುಗಳುಳ್ಳವಳು ಈ ಯಾವ ಲಕ್ಷ್ಮೀದೇವಿ. ನಮಗೂ ಕೂಡ ಕಣ್ಣಿನ ತೊಂದರೆ ಏನಾದರೂ ಆದರೆ ಈ ಲಕ್ಷ್ಮೀದೇವಿಯನ್ನು ಈ ತರಹ ಉಪಾಸನೆಯನ್ನು ಮಾಡೋದರಿಂದ ದೃಷ್ಟಿದೋಷ ಇವುಗಳನ್ನೆಲ್ಲ ಪರಿಹಾರವನ್ನು ಮಾಡ್ತಾಳೆ. ಪಂಚಮಂ ವಿಷ್ಣು ಪತ್ನಿ ಚ. ನೋಡ್ರಿ, ಈ ಗುಣ ಬೇರೆ ಯಾರಲ್ಲಿಯೂ ಬರಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಪತ್ನಿ ಆಗೋದು ಅಂತಂದರೆ ನಾವು ನೋಡ್ತೇವೆ ಕೃಷ್ಣಾವತಾರದಲ್ಲಿ ಭಗವಂತ 16,108 ಜನರನ್ನು ವಿವಾಹವಾದ ಅಂತ ನಾವು ಕೇಳುತ್ತೇವೆ. ಆ 16 ಜನರನ್ನೂ ಕೂಡ ಯಾವ ನರಕಾಸುರ ತನ್ನ ವಶದಲ್ಲಿ ಇಟ್ಟುಕೊಂಡಿರ್ತಾನೋ ಅಂತಹ 16,108 ಜನರಲ್ಲಿಯೂ ಕೂಡ ಲಕ್ಷ್ಮೀದೇವಿಯ ಒಂದು ಸನ್ನಿಧಾನ ಇರುತ್ತದೆ. ಲಕ್ಷ್ಮೀದೇವಿಯ ಸನ್ನಿಧಾನ ಇದ್ದರೆ ಮಾತ್ರವೇ ಆ ಭಗವಂತ ವಿವಾಹವನ್ನು ಮಾಡಿಕೊಳ್ಳುತ್ತಾನೆ. ಅಂದರೆ ಭಗವಂತನಿಗೆ ವಿವಾಹ ಇತ್ಯಾದಿಗಳು ಯಾವುದೂ ಬೇಡ. ಅನಾದಿನಿತ್ಯ ಲಕ್ಷ್ಮೀದೇವಿ ಅನಾದಿನಿತ್ಯಳು, ಯಾವುದೇ ಅನ್ಯೋನ್ಯವಾಗಿ ಇರುವಂಥವರು. ಈ ಜನ್ಮದಲ್ಲಿ ನಾವು ಯಾರ ಜೊತೆಯಲ್ಲೋ ಹೆಂಡತಿಯನ್ನು ಮಾಡಿಕೊಳ್ಳುತ್ತೇವೆ, ಮುಂದಿನ ಜನ್ಮದಲ್ಲಿ ಯಾರೋ ಏನೋ ಯಾರಿಗೂ ಗೊತ್ತಿಲ್ಲ. ಆದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಭಗವಂತನ ಜೊತೆಯಲ್ಲಿ ಲಕ್ಷ್ಮೀದೇವಿ ವಿಷ್ಣು ಪತ್ನಿ ಚ ಹೆಂಡತಿಯಾಗಿಯೇ ಇರ್ತಾಳೆ. ಹಾಗಾದರೆ ನಮಗೆ ಉತ್ತಮಳಾದ ಹೆಂಡತಿ ಕನ್ಯೆ ನಮಗೆ ಸಿಗಬೇಕು ಅಂತಾದರೆ ಆ ಲಕ್ಷ್ಮೀದೇವಿಯನ್ನು ವಿಷ್ಣು ಪತ್ನಿ ಅಂತ ಚಿಂತನೆಯನ್ನು ಮಾಡಬೇಕಂತೆ. ಹೇಗೆ ಆ 16,108 ಜನರಲ್ಲಿಯೂ ಕೂಡ ಲಕ್ಷ್ಮಿಯ ಒಂದು ಅನುಸಂಧಾನವನ್ನು ಮಾಡಿದಾಗ ನಮಗೂ ಕೂಡ ಲಕ್ಷ್ಮೀ ಸ್ವರೂಪಳಾದಂತಹ ಒಬ್ಬ ಹೆಂಡತಿ ನಮಗೆ ಬರ್ತಾಳೆ. ನಮಗೆ ಹೆಂಡತಿಯ ಅಪೇಕ್ಷೆ ಇದ್ದರೆ, ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಅಂತನ್ನುವ ಅಪೇಕ್ಷೆ ಇದ್ದರೆ ಅಂತಹ ಚಿಂತನೆ ವಿಷ್ಣು ಪತ್ನಿ ಅಂತ ಯಾವಾಗಲೂ ನಾವು ಚಿಂತನೆಯನ್ನು ನಾವು ಮಾಡಿದಾಗ ಆ ಲಕ್ಷ್ಮೀದೇವಿ ಅನುಗ್ರಹವನ್ನು ಮಾಡ್ತಾಳೆ. ಷಷ್ಠಂ ಶ್ರೀ ವೈಷ್ಣವಿ ತಥಾ. ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳಿಕೊಳ್ಳಬೇಕಾದಂತಹ ನಾಮವನ್ನು ಲಕ್ಷ್ಮೀದೇವಿ ಹೇಳಿಕೊಳ್ಳುತ್ತಾಳೆ. ಏನಂತ? ನಾವು ವಿಷ್ಣು ಸಂಬಂಧಿಗಳು, ನಾವೆಲ್ಲರೂ ಕೂಡ ವಿಷ್ಣುವಿನ ದೂತರು, ವಿಷ್ಣುವಿನ ವಂಶದಲ್ಲಿ ಬಂದವರು. ಹಾಗಾದರೆ ವೈಷ್ಣವರು ಅಂತ ನಾವು ಹೇಳಿಕೊಳ್ಳಬೇಕಲ್ಲ. ನಾವು ಅದನ್ನೂ ನಾವು ಮುಜುಗರ ಪಟ್ಟುಕೊಳ್ಳುತ್ತೇವೆ.
ನಾವು ಬ್ರಾಹ್ಮಣರು, ನಾವು ಆ ಮಠದವರು, ನಾವು ಈ ಮಠದವರು, ಏನೇನೋ ಕಾರಣಗಳು ಬರ್ತಾ ಹೋಗುತ್ತೆ. ಆದರೆ ಎಲ್ಲದಕ್ಕೂ ಮುಖ್ಯವಾದದ್ದು ಯಾವುದು? ವೈಷ್ಣವ ಅನ್ನೋ ಧರ್ಮ ಇದೆಯಲ್ಲ, ಈ ವೈಷ್ಣವ ಧರ್ಮ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು. ಹೀಗಾಗಿ ಆ ಲಕ್ಷ್ಮೀದೇವಿ ಸದಾ ಕಾಲದಲ್ಲಿ ನಾನು ವಿಷ್ಣುವಿನ ಸಂಬಂಧಿ, ವಿಷ್ಣುವಿನ ದಾಸಳು ನಾನು ಅಂತ ಅನುಸಂಧಾನ ಯಾವಾಗಲೂ ಇರ್ತದೆ. ಅದಕ್ಕಾಗಿ ಆ ವೈಷ್ಣವಿ ಅಂತ ಚಿಂತನೆಯನ್ನು ಮಾಡಬೇಕು, ವಿಷ್ಣು ಸಂಬಂಧಿಯಾದವಳು ಅಂತ. ನೋಡ್ರಿ, ಈ ತರಹ ಚಿಂತನೆಯನ್ನು ಮಾಡೋದರಿಂದ ನಮಗೆ ಲಕ್ಷ್ಮೀದೇವಿ ಏನನ್ನು ಅನುಗ್ರಹವನ್ನು ಮಾಡ್ತಾಳೆ ಅಂತಂದರೆ, ನಮಗೆ ವೈಷ್ಣವತ್ವ ಜನ್ಮವನ್ನು ಯಾವಾಗಲೂ ಕೊಡ್ತಾಳೆ ಅಂತೆ. ಇಲ್ಲ ಅಂದರೆ ಯಾವುದೋ ಒಂದು ಕುಯೋನಿಗಳಲ್ಲಿ, ಪಶು ಪಕ್ಷಿ ಪ್ರಾಣಿಗಳಲ್ಲಿ ಹಾಕಿಬಿಟ್ಲು ಅಂದರೆ ಏನು ಮಾಡೋದಕ್ಕೆ ಸಾಧ್ಯ ಇದೆ? ಹೀಗಾಗಿ ಹಾಗಾಗಬಾರದು ಅಂತಾದರೆ ಆ ಲಕ್ಷ್ಮೀದೇವಿಯನ್ನು ವೈಷ್ಣವಿ ಅಂತ ಚಿಂತನೆಯನ್ನು ಮಾಡಬೇಕು. ಸಪ್ತಮಂಚ ವರಾರೋಹ ಹ್ಯಷ್ಟಮಂ ಹರಿವಲ್ಲಭ. 7ನೆಯ ನಾಮದಲ್ಲಿಯೂ ಕೂಡ ವರಾರೋಹ ಅಂತ ಹೇಳಿ, ವರಾಹರೂಪಿಯಾದ ಪರಮಾತ್ಮನ ಪತ್ನಿ ಅಂತ ಹೇಳಿ ಒಂದರ್ಥದಲ್ಲಿ ಆದರೂ, ನಿತ್ಯದಲ್ಲಿಯೂ ಕೂಡ ವರಗಳನ್ನು ಕೊಡುವವಳಾಗಿದ್ದಾಳೆ ಅನ್ನುವ ಅನುಸಂಧಾನವೂ ಕೂಡ ಆ ಮಹಾಲಕ್ಷ್ಮೀ ದೇವಿಯಲ್ಲಿ ಬರಬೇಕು ಅಂತನ್ನೋದನ್ನು ಹೇಳುತ್ತಾರೆ. ಇನ್ನು ಹರಿವಲ್ಲಭ, ಆ ಭಗವಂತನಿಗೆ ವಲ್ಲಭಳು ಅಂದರೆ ಏನು? ಬಹಳ ಅದ್ಭುತವಾದಂತಹ ಶಬ್ದ ಇದು. ವಲ್ಲಭ ಅಂದರೆ ಪ್ರೀತ್ಯಾಸ್ಪದಳು ಅಂತ. ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದಳು ಅಂತೆ. ನೋಡಿ, ನಮಗೆಲ್ಲರಿಗೂ ಒಬ್ಬರ ಮೇಲೆ ನಮಗೆ ಅಭಿಮಾನ ಬರಬೇಕು ಅಂತಾದರೆ, ಒಬ್ಬರ ಮೇಲೆ ನಮಗೆ ಪ್ರೀತಿ ಬರಬೇಕು ಅಂತಾದರೆ ಎಲ್ಲಿಂದ ಸಾಧ್ಯ? ಅದು ಭಗವಂತ ಕೊಟ್ಟರೆ ಮಾತ್ರವೇ, ಇಲ್ಲ ಅಂದರೆ ಅದು ಸಾಧ್ಯವೇ ಇಲ್ಲ. ಹಾಗಾದರೆ ಆ ಒಂದು ಚಿಂತನೆ, ಆ ಒಂದು ಅನುಭವ ನಮ್ಮ ಜೀವನದಲ್ಲಿ ಆಗಬೇಕು. ಎಲ್ಲರ ಜೊತೆಯಲ್ಲಿ, ತಂದೆ ತಾಯಿ ಮಕ್ಕಳು ಎಲ್ಲರ ಜೊತೆಯಲ್ಲಿ ಉತ್ತಮವಾದ ಸಂಬಂಧವನ್ನು ಇಟ್ಟುಕೊಳ್ಳಬೇಕು ಅಂತಾದರೆ ಆ ಲಕ್ಷ್ಮೀದೇವಿಯನ್ನು ಹರಿವಲ್ಲಭ ಅಂತ ಚಿಂತನೆಯನ್ನು ಮಾಡಬೇಕು. ನವಮಂ ಶಾಂಗಿಣಿ ಪ್ರೋಕ್ತ. ಶಾಂಗಿಣಿ ಅಂತಂದರೆ ಏನು? ಶಾರಂಗಧನಸ್ಸನ್ನು ಯಾವ ಭಗವಂತ ಧಾರಣೆಯನ್ನು ಮಾಡಿದ್ದಾನೋ ಅವಳ ಪತ್ನಿ ಅನ್ನುವ ರೀತಿಯಲ್ಲಿ ಶಾಂಗಸ್ಯ ಸಂಬಂಧಿ ಶಾಂಗಿ ಅಂತ. ಆ ಶಾರಂಗಧನಸ್ಸು ಅಂದರೆ, ಈ ಧನಸ್ಸು ಯಾವುದರ ಪ್ರತೀಕ ಅಂದರೆ ಶತ್ರುಗಳ ನಾಶವನ್ನು ಮಾಡೋದು. ಹಾಗಾದರೆ ಆ ಶತ್ರುಗಳ ನಾಶವಾಗಬೇಕು ಅಂತಾದರೆ ನಮ್ಮಲ್ಲಿರುವಂತಹ ಆಂತರಿಕ ಶತ್ರುಗಳೇ ಇದ್ದಾರೆ, ಭಾಳ ಬೇಡರಿ. ಮಾನಸಿಕವಾದ ಒಳಗೇ ಇರುವಂತಹ ಶತ್ರುಗಳು ಏನಿದು? ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪುಹು ಅಂತ ಹೇಳುತ್ತಾರೆ. ನಮ್ಮಲ್ಲಿರುವಂತಹ ಆಲಸ್ಯ ಇದೆಯಲ್ವಾ, ಇದೇ ಒಂದು ದೊಡ್ಡದಾದಂತಹ ಒಂದು ನಮಗೆ ಸಮಸ್ಯೆ ಅಂತ ಹೇಳ್ತಾರೆ. ಹೀಗಾಗಿ ರಿಪು ಅರಿ ಅಂತ, ವೈರಿ ಅಂತ ಹೇಳ್ತಾರೆ. ಹೀಗಾಗಿ ಆ ಶಾಂಗಿಣಿ ಅಂತ ಅನ್ನೋದರಿಂದಾಗಿ ನಮ್ಮ ಒಳಗೆ ಇರುವಂತಹ ಶತ್ರುಗಳನ್ನು, ಹೊರಗೆ ಇರುವಂತಹ ಶತ್ರುಗಳನ್ನು ಕೂಡ ನಾಶವನ್ನು ಮಾಡುವಂತಹ ಸಾಮರ್ಥ್ಯ ಅವಳಲ್ಲಿ ಇದೆ. ದಶಮಂ ದೇವದೇವಿಕಾ, ದೇವತೆಗಳಿಗೂ ದೇವಳು ಇವಳು ಅನ್ನುವ ಅನುಸಂಧಾನ ನಾವು ಮಾಡಬೇಕು. ನೋಡ್ರಿ, ಇಂತಹ ಅನುಸಂಧಾನ. ನಮಗಷ್ಟೇ ತಾಯಿ, ಉಳಿದವರಿಗೆ ತಾಯಿ ಅಲ್ಲ, ಜಗತ್ತಿನಲ್ಲಿರುವಂತಹ ಎಲ್ಲರಿಗೂ ತಾಯಿ. ಮತ್ತು ಅಷ್ಟೇ ಅಲ್ಲ, ದೇವತೆಗಳು, ಸಾಕ್ಷಾತ್ ದೇವತೆಗಳೇನಿದ್ದಾರೋ ಆ ದೇವತೆಗಳಿಗೂ ತಾಯಿಯಾದವಳು ಅಂದರೆ ಎಂತಹ ದೊಡ್ಡ ಸ್ಥಾನದಲ್ಲಿ ಮಹಾಲಕ್ಷ್ಮೀ ದೇವಿಯರಿದ್ದಾರೆ ನೋಡ್ರಿ. ಭಗವಂತನಾದ ಮೇಲೆ ನೆಕ್ಸ್ಟ್ ಬರೋಳೆ ಯಾರು ಅಂತಂದರೆ ಲಕ್ಷ್ಮೀದೇವಿ, ತದನಂತರದಲ್ಲಿ ಬ್ರಹ್ಮದೇವರು, ಆಮೇಲೆ ವಾಯುದೇವರು ಬರ್ತಾರೆ, ಮುಂದೆ ಗರುಡಶೇಷ ರುದ್ರಾದಿಗಳು, ಭಾರತೀ ದೇವಿಯರು, ಇವರೆಲ್ಲರೂ ಕೂಡ ಹೀಗೆ ತಾರತಮ್ಯದಲ್ಲಿ 2ನೆಯ ಸ್ಥಾನದಲ್ಲಿಯೇನೇ ಇದ್ದವರು ಅಂತಂದರೆ ಅವರು ಮಹಾಲಕ್ಷ್ಮೀ ದೇವಿಯರು. ಹೀಗಾಗಿ ದೇವದೇವಿಕಾ ಅಂತ. ಇನ್ನು ಏಕಾದಶಂ ಮಹಾಲಕ್ಷ್ಮೀ ದ್ವಾದಶಂ ಲೋಕಸುಂದರಿ. ಏಕಾದಶಂ ಮಹಾಲಕ್ಷ್ಮೀ ಅಂತೆ. ನಮ್ಮ ಜೀವನದಲ್ಲಿ ನಾವು ಆಡಿದ ಮಾತು ಅಂದವಚನವ ನಿಜಕ್ಕೆ ತಂದು ತೋರ್ಪನು. ನಾವು ಆಡಿದ್ದೆಲ್ಲ ಸತ್ಯ ಆಗಬೇಕು. ಮತ್ತು ಅಷ್ಟೇ ಅಲ್ಲ, ನಾವು ಆಡಿದ ಮಾತಿಗೆ ಒಂದು ದೊಡ್ಡದಾದ ಸ್ಥಾನ ಬರಬೇಕು, ಒಂದು ಬೆಲೆ ಬರಬೇಕು ಅಂತಾದರೆ, ಮಹತ್ವ ಅನ್ನೋದು ಬರಬೇಕು ಅಂತಾದರೆ ಅಂತಹ ಮಹಾಲಕ್ಷ್ಮಿಯನ್ನು ಚಿಂತನೆಯನ್ನು ಮಾಡಬೇಕು. ಜಗತ್ತಿನಲ್ಲಿ ಏನೇನೋ ಸ್ನೋ ಪೌಡರ್ ಇವುಗಳನ್ನೆಲ್ಲ ಬಳಸ್ತೇವೆ ನಾವು. ಯಾಕೆ? ನಾವೇನೋ ಒಂದು ಸ್ವಲ್ಪ ಸುಂದರವಾಗಿ ಕಾಣಬೇಕು ಅಂತ. ಬೇಡ, ಲಕ್ಷ್ಮೀದೇವಿಯನ್ನು ಲೋಕಸುಂದರಿ ಅಂತ ಅನುಸಂಧಾನ ಮಾಡಿ ಸಾಕು. ಮಾಡಿದರೆ ಆ ಲಕ್ಷ್ಮೀದೇವಿನೇ
ಎಂತಹ ಸೌಂದರ್ಯವನ್ನು ಅವಳು ಕೊಡೋದಕ್ಕೆ ಅವಳೇ ಇದ್ದಾಗ ಯಾಕೆ ನಾವು ಪರವಾದ ಏನೇನೋ ಒಂದು ಲೋಷನ್ಗಳನ್ನು ಹಚ್ಚಿಕೊಂಡು ನಾವು ಮುಖಕ್ಕವನ್ನು ಬಳಕೊಂತೇವೆ. ನಾವು ಅದರಿಂದ ಏನಾದರೂ ಪ್ರಯೋಜನ ಆದರೂ ಇದೆಯಾ? ಏನೂ ಆಗೋದಿಲ್ಲ. ಹಾಗಾದರೆ ಆ ಲಕ್ಷ್ಮೀದೇವಿಯನ್ನು ಲೋಕಸುಂದರಿ ಅಂತ ಚಿಂತನೆಯನ್ನು ಮಾಡಿದರೆ ಸಾಕು. ಆ ಒಂದು ಸೌಂದರ್ಯವನ್ನು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಆ ಲಕ್ಷ್ಮೀದೇವಿಯನ್ನು ಕೊಡ್ತಾರೆ. ಅಷ್ಟೇ ಅಲ್ಲ, ಲಕ್ಷ್ಮೀದೇವಿಯನ್ನೇ ಲೋಕಸುಂದರಿ ಅಂತ ಅನ್ನಬೇಕಾದರೆ ಅವಳಲ್ಲಿರುವಂತಹ ಸೌಂದರ್ಯ ಎಷ್ಟು! ಆ ಸೌಂದರ್ಯ ವರ್ಣನೆಯನ್ನು ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಪುರಾಣಗಳಲ್ಲಿ. ಅಂತಹ ಒಂದು ಅದ್ಭುತವಾದ ಸೌಂದರ್ಯ ಆ ಮಹಾಲಕ್ಷ್ಮೀ ದೇವಿಯರದ್ದು. ಕೋಟಿ ಕೋಟಿ ಏನೇನು ರೂಪಗಳು ಅಂತ ಇವೆಯೋ ಸೌಂದರ್ಯ ರೂಪಗಳು, ಆ ಎಲ್ಲ ರೂಪಗಳಿಗೂ ಕೂಡ ನಾಚುವಂತಹ ದಿವ್ಯವಾದಂತಹ ಒಂದು ಅದ್ಭುತವಾದ ರೂಪ ಅಂದರೆ ಲೋಕಸುಂದರಿಯಾದ ಲಕ್ಷ್ಮೀದೇವಿಯರದ್ದು ಅಂತ ಹೇಳ್ತಾರೆ. ಹೀಗಾಗಿ ಇಂತಹ ಮಹಾಲಕ್ಷ್ಮೀ ದೇವಿಯರ 12 ನಾಮಗಳನ್ನು ಯಾರು ಪಠನೆಯನ್ನು ಮಾಡುತ್ತಾರೋ, ಶ್ರೀಪದ್ಮ ಕಮಲ ಮುಕುಂದ ಮಹಿಷಿ ಲಕ್ಷ್ಮೀ ಸ್ತ್ರೀ ಲೋಕೇಶ್ವರಿ ಮಾ ಕ್ಷೀರಾದ್ಯಸುತ ವಿರಿಂಚ ಜನನಿ ವಿದ್ಯಾ ಸರೋಜಾನನ ಸರ್ವಾಭೀಷ್ಟಫಲಪ್ರದೇತಿ ಸತತಂ ನಾಮಾನಿಯೇ 12 ಪ್ರಾತಃಶುದ್ಧತರ ಪಠಂತ್ಯಭಿಮತಾನ್ ಸರ್ವಾನ್ ಲಭಂತೆ ಗುಣಾನ್ ಅಂತ ಹೇಳಿ ಯಾರು ಈ ಸ್ತೋತ್ರವನ್ನು ಪಠನೆಯನ್ನು ಮಾಡುತ್ತಾರಲ್ಲ, 12 ನಾಮಗಳನ್ನು ಯಾರು ಪಠನೆಯನ್ನು ಮಾಡ್ತಾರೆ, ಯಾವಾಗ ಮಾಡಬೇಕು ವಿಶೇಷವಾಗಿ ಅಂತಲೂ ಹೇಳ್ತಾರೆ. ಪ್ರಾತಃ ಶುದ್ಧತರ ಪಠಂತ್ಯಭಿಮತಾನ್, ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ಯಾರು ಈ ಸ್ತೋತ್ರವನ್ನು 12 ನಾಮಗಳಿಂದ ಕೂಡಿದ ಈ ನಾಮವನ್ನು ಯಾರು ಪಠನೆಯನ್ನು ಮಾಡ್ತಾರೋ ಅವರಿಗೆ ಸರ್ವಾನ್ ಲಭಂತೆ ಗುಣಾನ್, ಎಲ್ಲ ಗುಣಗಳೂ ಕೂಡ ಈ ಲಕ್ಷ್ಮೀದೇವಿಯಲ್ಲಿರುವಂತಹ ಗುಣಗಳೂ ಕೂಡ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಆ ಲಕ್ಷ್ಮೀದೇವಿ ನೀಡುತ್ತಾಳೆ ಅಂತ ಹೀಗೆ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಶ್ರೀಲಕ್ಷ್ಮೀ ಹೃದಯಂ ಚೈತತ ನಾಮದ್ವಾದಶ ಯುಗ್ಮಕಂ, ಈ ಲಕ್ಷ್ಮೀ 12 ನಾಮ ಸ್ತೋತ್ರದ ಪಠನೆಯನ್ನು ಯಾರು ಮಾಡ್ತಾರೋ ಎಷ್ಟು ಬಾರಿ ಮಾಡಬೇಕು ವಿಶೇಷವಾಗಿ ಹೇಳ್ತಾರೆ. ತ್ರಿವಾರಂ ಪಠತೆ ಯಸ್ತು, 3 ಬಾರಿ ಯಾರು ಪಠನೆಯನ್ನು ಮಾಡ್ತಾರೋ ಅಂಥವರಿಗೆ ಸರ್ವೈಶ್ವರ್ಯಮವಾಪ್ನುಯಾತ್, ಎಲ್ಲ ತರಹದ ಒಂದು ಐಶ್ವರ್ಯ ಆ ಲಕ್ಷ್ಮೀದೇವಿಯು ಭಗವಂತನ ಅನುಗ್ರಹದಿಂದ ನಮಗೆ ನೀಡುತ್ತಾಳೆ ಅಂತ ಈ ಸ್ತೋತ್ರದ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾರೆ. ಈ ಸ್ತೋತ್ರ ವಿಶೇಷವಾಗಿ ಪುರಾಣಗಳಲ್ಲಿ ಬಂದಂತಹ ಸ್ತೋತ್ರ ಇದು. ಈ ಸ್ತೋತ್ರದ ಪಠನೆಯನ್ನು ನಿತ್ಯದಲ್ಲಿ ಮಾಡೋದರಿಂದ ವಿಶೇಷವಾಗಿ ನಾರಾಯಣ ಹೃದಯ, ಲಕ್ಷ್ಮೀ ಹೃದಯ ಮತ್ತು ನಾರಾಯಣ ಹೃದಯ ಪಾರಾಯಣ ಮಾಡೋದರಿಂದ ಏನು ಫಲ ಬರಬೇಕೋ ಆ ಫಲವನ್ನು ಈ ಒಂದು 12 ನಾಮಗಳ ಸ್ತೋತ್ರದ ಪಠನೆಯನ್ನು ಮಾಡೋದರಿಂದಲೇ ಆ ಲಕ್ಷ್ಮೀದೇವಿ ಭಗವಂತನ ಅನುಗ್ರಹದಿಂದ ನೀಡುತ್ತಾಳೆ. ಅಂದರೆ ಅದಕ್ಕೆ ಇರುವ ಸಾಮರ್ಥ್ಯ ಎಷ್ಟು ಅನ್ನೋದನ್ನು ನಾವು ಗಮನಿಸಬೇಕು. ಹೀಗಾಗಿ ಇಂತಹ ಶ್ರೇಷ್ಠವಾದ ಮಹಾಲಕ್ಷ್ಮೀ ದೇವಿ, ಆ ಲಕ್ಷ್ಮೀದೇವಿಯ ಅನುಗ್ರಹ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೆ ಸದಾ ಕಾಲದಲ್ಲಿಯೂ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಇಂತಹ ಲಕ್ಷ್ಮೀದೇವಿಯ 12 ನಾಮಗಳ ಬಗ್ಗೆ, ಲಕ್ಷ್ಮೀ ಹೃದಯದ ಬಗ್ಗೆ ಎಲ್ಲರಿಗೂ ಪರಿಚಯವನ್ನು ಮಾಡಿಕೊಡಬೇಕು ಅಂತ ಹೇಳಿ, ಮಾಧ್ಯಮದ ಮೂಲಕ ಪರಿಚಯವನ್ನು ಮಾಡಿಕೊಡಬೇಕು ಅಂತ ಹೇಳಿ ಆ ಜ್ಞಾನವಾಹಿನಿಯ ಪರಿವಾರದವರು ವಿಶೇಷವಾಗಿ ಪರಿಶ್ರಮವನ್ನು ಪಟ್ಟು ಇದಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗೆ ಇವರಿಂದ ಇನ್ನೂ ಅನೇಕವಾದ ಸ್ತೋತ್ರಗಳು, ದಾಸ ಸಾಹಿತ್ಯ, ವ್ಯಾಸ ಸಾಹಿತ್ಯ ಎಲ್ಲವೂ ಕೂಡ ವಿಶೇಷವಾಗಿ ಅವರಿಂದ ಒಂದು ಎಲ್ಲರಿಗೂ ತಲುಪುವಂತೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.